ನನ್ನ ಪ್ರೀತಿಯ ಗೆಳೆಯರೇ, ನಮ್ಮ ಚೆ ಗುವೆರಾ ಅವರು ಒಂದ್ ಕಡೆ ಹೇಳ್ತಾರೆ, ದ ರೆವಲ್ಯೂಷನ್ ಇಸ್ ನಾಟ್ ಅನ್ ಆಪಲ್ ದಟ್ ಫಾಲ್ಸ್ ವೆನ್ ಇಟ್ ಈಸ್ ರೈಪ್, ವಿ ಹ್ಯಾವ್ ಟು ಮೇಕ್ ಇಟ್ ಫಾಲ್ ಅಂತ ಹೇಳ್ತಾರೆ. ಇದರ ಅರ್ಥ ಇಷ್ಟೇ, ಒಂದು ರೆವಲ್ಯೂಷನ್ ಅನ್ನೋದು ಆಪಲ್ ಹಣ್ಣಲ್ಲ, ಆಪಲ್ ಹಣ್ಣು ತರ ಅಲ್ಲ. ಅದು ಹಣ್ಣಾಗಿದ ತಕ್ಷಣ ಮರದಿಂದ ಕೆಳಗಡೆ ಬೀಳೋದಕ್ಕೆ, ಬದಲಾಗಿ ನಾವು ಅದನ್ನ ಕೆಳಗಡೆ ಬೀಳೋ ರೀತಿ ಮಾಡಬೇಕು ಅಂತ ಹೇಳ್ತಾರೆ ನಮ್ಮ ಚೆ ಗುವೆರಾ ಅವರು. ಒಂದ್ ಕಡೆ ಇವತ್ತಿನ ಭಾರತದ ಪರಿಸ್ಥಿತಿಯನ್ನು ನೋಡಿದಾಗ, ಅಂದ್ರೆ ಭಾರತದಲ್ಲಿ ನಡೀತಾ ಇರ್ತಕ್ಕಂಥ ಹೋರಾಟಗಳನ್ನ ನೋಡ್ಬೇಕಾದ್ರೆ ಈ ಒಂದು ಚೆ ಗುವೆರಾ ಅವರ ಈ ಒಂದು ಕೋಟೆ ನನಗೆ ಜ್ಞಾಪಕಕ್ಕೆ ಬಂತು, ಅದಕ್ಕೆ ನಾನು ನಿಮ್ಮ ಜೊತೆ ಹಂಚ್ಕೊಂಡೆ. ಈಗ ಈ ಭಾರತದಲ್ಲಿ ನಡೀತಾ ಇರ್ತಕ್ಕಂಥ ಹೋರಾಟ ಅಂತ ಹೇಳಿದ ತಕ್ಷಣ ನಮ್ಮ ಮನಸ್ಸಿನ ಕಣ್ಮುಂದೆ ಬಂದು ನಿಂತ್ಕೊಳ್ಳೋದು ದೆಹಲಿಯಲ್ಲಿ ನಡೀತಾ ಇರ್ತಕ್ಕಂಥ ಜಂತರ್ ಮಂತರ್ನಲ್ಲಿ ನಡೀತಾ ಇರ್ತಕ್ಕಂಥ ಒಂದು ವಿದ್ಯಾರ್ಥಿಗಳ ಪ್ರೊಟೆಸ್ಟ್ ಅಲ್ವಾ. ನೀಟ್ ಎಕ್ಸಾಮ್ ಪೇಪರ್ ಲೀಕ್ ಆಗಿದೆ, ಅದರ ವಿರುದ್ಧವಾಗಿ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಎಜುಕೇಶನ್ ಮಿನಿಸ್ಟರ್ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಲೇಬೇಕು, ಅಲ್ಲಿವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತೆ ಅಂತ ಅವರು ಪಟ್ಟು ಹಿಡಿದು ಕೂತ್ಕೊಂಡಿದ್ದಾರೆ. ಸೊ ಈ ಒಂದು ಹೋರಾಟ ನಮ್ಮ ಮನಸ್ಸಿನ ಕಣ್ಮುಂದೆ ಬಂದು ನಿಂತ್ಕೊಳ್ಳುತ್ತೆ. ಆದ್ರೆ ಇದು ಒಂದು ಹೋರಾಟ ಮಾತ್ರ ಭಾರತದಾದ್ಯಂತ ನಡೀತಾ ಇದೆ ಅಂತ ಕೇಳಿದ್ರೆ ಖಂಡಿತ ಇಲ್ಲ ಸ್ನೇಹಿತರೆ. ಇದನ್ನ ಬಿಟ್ಟು ಬೇರೆ ಹೋರಾಟಗಳು, ಬೇರೆ ಬೇರೆ ಕಾರಣಗಳಿಗೋಸ್ಕರ ಹೋರಾಟಗಳು ದೇಶದಾದ್ಯಂತ ನಡೀತಾ ಇದೆ. ಅದ್ರ ಬಗ್ಗೆನೂ ನಾವು ಅರ್ಥ ಮಾಡ್ಕೋಬೇಕು, ನಮಗೆ ಅರಿವಿರಬೇಕು ಅಂತ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ, ಮಧ್ಯಪ್ರದೇಶದಲ್ಲಿ ಅಲ್ಲಿನ ಟ್ರೈಬಲ್ ಪೀಪಲ್ಸ್ ಹೋರಾಟ ಮಾಡ್ತಾ ಇದ್ದಾರೆ ಅಲ್ಲಿನ ಸರ್ಕಾರದ ವಿರುದ್ಧ. ಅಟ್ ದ ಸೇಮ್ ಟೈಮ್ ಉತ್ತರಾಖಂಡಲ್ಲಿ ಅಲ್ಲಿ ಒಂದು ನ್ಯಾಷನಲ್ ಹೈವೇ, ಒಂದು ರಸ್ತೆಯನ್ನ ಮಾಡ್ತೀವಿ ನಾವು ಅಂತ ಹೇಳಿ 4300 ಮರಗಳನ್ನ ಕತ್ತರಿಸೋದಕ್ಕೆ ಅಲ್ಲಿನ ಸರ್ಕಾರ ಅನುಮತಿ ಕೊಟ್ಟಿದೆ. ಅದಕ್ಕೆ ವಿರುದ್ಧವಾಗಿ ಅಲ್ಲಿನ ಜನರು, ಅಲ್ಲಿನ ಪ್ರಜೆಗಳು ಚಿಪ್ಕೋ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಚಿಪ್ಕೋ ಮೂವ್ಮೆಂಟ್ ಅಂತ ಅಂದ್ರೆ ಏನು ಅಂತೆಲ್ಲ ಕೇಳಕ್ ಹೋಗ್ಬಿಡಿ. ಚಿಪ್ಕೋ ಮೂವ್ಮೆಂಟ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಸಪರೇಟ್ ವಿಡಿಯೋನೇ ಮಾಡಬೇಕಾಗುತ್ತೆ. ಚಿಪ್ಕೋ ಮೂವ್ಮೆಂಟ್ ಬಗ್ಗೆ, ಹಿಸ್ಟ್ರಿ ಬಗ್ಗೆ ಸ್ವಲ್ಪ ಅಂದ್ರೆ ಗೊತ್ತಿರೋರಿಗೆ ಚಿಪ್ಕೋ ಮೂವ್ಮೆಂಟ್ ಏನು ಅಂತ ಗೊತ್ತಿರುತ್ತೆ. ಸೊ ಒಂದು ಚಿಪ್ಕೋ ಹೋರಾಟವನ್ನ ಮಾಡ್ತಾ ಇದ್ದಾರೆ ಉತ್ತರಾಖಂಡಲ್ಲಿ. ಇನ್ನೊಂದು ಕಡೆ ಗುಜರಾತ್ ಅಲ್ಲಿ, ಪಂಜಾಬ್ ನಲ್ಲೆಲ್ಲ ರೈತರು ಹೋರಾಟ ಮಾಡ್ತಾ ಇದ್ದಾರೆ. ಸೊ ನೆಲಕ್ಕೋಸ್ಕರ ಮತ್ತೆ ಪರಿಸರವನ್ನ ಕಾಪಾಡೋದಕ್ಕೋಸ್ಕರ. ಇನ್ನೊಂದು ಕಡೆ ಶಿಕ್ಷಣದ ಹಕ್ಕು, ನಮ್ಮ ಶಿಕ್ಷಣ ನಮ್ಮ ಹಕ್ಕು, ನಮ್ಮ ಫ್ಯೂಚರ್ ಚೆನ್ನಾಗಿರ್ಬೇಕು ಅಂತ ಅನ್ನೋ ಕಾರಣಕ್ಕೋಸ್ಕರ ವಿದ್ಯಾರ್ಥಿಗಳು ಹೋರಾಟ ಮಾಡ್ತಾ ಇರುವಂತದ್ದು. ಸೊ ಇವೆಲ್ಲ ಗಮನಿಸಿದಾಗ ನಮಗೆ ಒಂದು ವಿಷಯ ಅರ್ಥ ಆಗುತ್ತೆ. ಜನರು ಅಂದ್ರೆ ಇಲ್ಲಿ ಮೂಲಭೂತ ಹಕ್ಕುಗಳಿಗೋಸ್ಕರನೇ ಹೋರಾಟ ಮಾಡ್ತಾ ಇರುವಂತದ್ದು. ಅಂದ್ರೆ ನೆಲಕ್ಕೋಸ್ಕರ, ಪರಿಸರಕ್ಕೋಸ್ಕರ, ನಮ್ಮ ಶಿಕ್ಷಣದ ಹಕ್ಕಿಗೋಸ್ಕರ. ಸೊ ಇವೆಲ್ಲ ಅಂದ್ರೆ ಬೇಸಿಕ್ ನೀಡ್ಸ್. ಸೊ ಇದಕ್ಕೋಸ್ಕರನೇ ಅಂದ್ರೆ ಪ್ರಜೆಗಳು ಹೋರಾಟ ಮಾಡೋ ಮಟ್ಟಕ್ಕೆ ಈ ದೇಶದ ಪರಿಸ್ಥಿತಿ ಇದೆ ಅಂತಂದ್ರೆ ನೀವು ಯೋಚನೆ ಮಾಡಿ. ಈ ದೇಶ ಎಲ್ಲೋ ಸಾಕ್ತಾ ಇದೆ, ಎಲ್ಲೋ ಅಭಿವೃದ್ಧಿಯ ಕಡೆಗೆ ಹೋಗ್ತಾ ಇದೆ. GDP ಹೋದ ವರ್ಷ ಇಷ್ಟು ಪರ್ಸೆಂಟೇಜ್ ಇನ್ಕ್ರೀಸ್ ಆಯಿತು, ಮುಂದಿನ ವರ್ಷ ಇಷ್ಟು ಪರ್ಸೆಂಟೇಜ್ ಇನ್ಕ್ರೀಸ್ ಆಗೋದಕ್ಕೆ ಎಸ್ಟಿಮೇಷನ್ ಮಾಡಿದ್ದಾರೆ. ಸೊ ಹೀಗೆಲ್ಲ ಹೇಳಿ ಅಂದ್ರೆ ಸರ್ಕಾರದಲ್ಲಿರ್ತಕ್ಕಂಥ ಅಧಿಕಾರಿಗಳು ಈ ತರ ಎಲ್ಲ ಹೇಳಿ ಜನಗಳನ್ನ ಅಂದ್ರೆ ಎಷ್ಟು ಈಸಿಯಾಗಿ ಏಮಾರಿಸ್ತಾರಲ್ವಾ. ಸೊ ಇದನ್ನ ನಾವು ಅಂದ್ರೆ ಪ್ರಜೆಗಳು ಅರ್ಥ ಮಾಡ್ಕೋಬೇಕಿಲ್ಲಿ. ಒಂದು ದೇಶದ ಅಭಿವೃದ್ಧಿ ಅನ್ನೋದು, ಒಂದು ದೇಶ ಯಾವಾಗ ನಿಜವಾಗ್ಲೂ ಅಭಿವೃದ್ಧಿ ಆಗ್ತಾ ಇರುತ್ತೆ ಗೊತ್ತಾ, ಆ ದೇಶದ ಶಿಕ್ಷಣ ವ್ಯವಸ್ಥೆ ಮತ್ತೆ ಒಂದು ಮೆಡಿಕಲ್ ಹೆಲ್ತ್ ಕೇರ್ ಫೆಸಿಲಿಟಿ ಏನಿದೆ, ಇವೆರಡೂ ಕೂಡ ಆ ದೇಶದ ಪ್ರಜೆಗಳಿಗೆ ಸಮವಾಗಿ ಗುಣಮಟ್ಟವಾಗಿ ಎಲ್ರಿಗೂ ಸಿಗೋ ರೀತಿ ಆದ್ರೇನೆ ಆ ದೇಶ ಬೇರೆ ಬೇರೆ ಕ್ಷೇತ್ರದಲ್ಲಿ ಏನೇ ಅಭಿವೃದ್ಧಿಯ ಕೆಲಸಗಳು ಮಾಡಿದ್ರು ಕೂಡ ಆ ದೇಶ ಅಭಿವೃದ್ಧಿಯ ಕಡೆಗೆ ಸಾಗ್ತಾ ಇದೆ ಅಂತ ನಾವು ಹೇಳ್ಬೋದು. ಈ ಒಂದು ಅಂದ್ರೆ ಈ ಬೇಸಿಕ್ ನೀಡ್ಸ್ ಆದಂತ ಈ ಶಿಕ್ಷಣ ಮತ್ತೆ ಈ ಒಂದು ಮೆಡಿಕಲ್ ಫೆಸಿಲಿಟೀಸ್, ಈ ಹೆಲ್ತ್ ಕೇರ್ ಫೆಸಿಲಿಟಿ ಏನು, ಇವೆರಡು ವಿಷಯಗಳು ಅಲ್ಲಿನ ಪ್ರಜೆಗಳಿಗೆ ಗುಣಮಟ್ಟವಾಗಿ ಈಕ್ವಲ್ ಆಗಿ ಸಮವಾಗಿ ಸಿಗದೆ ಹೋದ್ರೆ ಖಂಡಿತ ಆ ದೇಶ ಅಭಿವೃದ್ಧಿಯ ಕಡೆಗೆ ಸಾಗ್ತಾ ಇದೆ ಅಂತ ನಾವು ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಇದು ನನ್ನ ಅಭಿಪ್ರಾಯ ಸ್ನೇಹಿತರೆ. ಯಾಕಂದ್ರೆ GDP ಅಂದ್ರೆ ಏನು, ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. GDP ಅಂತಂದ್ರೆ ದ ಟೋಟಲ್ ವ್ಯಾಲ್ಯೂ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ದಟ್ ಆರ್ ಪ್ರೊಡ್ಯೂಸ್ಡ್ ಇನ್ ಎ ಕಂಟ್ರಿ ವಿತ್ ಇನ್ ಎ ಇಯರ್. ಒಂದು ವರ್ಷದಲ್ಲಿ ಎಷ್ಟು ಸರಕು ಮತ್ತು ಸೇವೆಯನ್ನ, ಎಷ್ಟು ಪ್ರಾಡಕ್ಟ್ಸ್ ಮತ್ತೆ ಎಷ್ಟು ಗೂಡ್ಸ್ ಅಂಡ್ ಸರ್ವಿಸಸ್ ಅನ್ನ ಆ ಒಂದು ಪರ್ಟಿಕ್ಯುಲರ್ ದೇಶ ಪ್ರೊಡ್ಯೂಸ್ ಮಾಡಿದ್ಯೋ ಅದರ ವ್ಯಾಲ್ಯೂ, ಟೋಟಲ್ ವ್ಯಾಲ್ಯೂನೇ GDP ಅಂತ ಹೇಳ್ತೀವಿ. ಅದರಲ್ಲಿ GNP ಅಂತ ಬರುತ್ತೆ, NDP ಅಂತ ಬರುತ್ತೆ. ಸೊ ಅವೆಲ್ಲ ಎಕನಾಮಿಕ್ಸ್ ಅಲ್ಲಿ ಬರ್ತಕ್ಕಂಥ ಟಾಪಿಕ್ಸ್. ಅದು ಎಕನಾಮಿಕ್ಸ್ ಬಗ್ಗೆ ಓದಿರೋರಿಗೆ ಇನ್ನೂ ಚೆನ್ನಾಗಿ ಗೊತ್ತಿರುತ್ತೆ, ನನಗೂ ಕೂಡ ಗೊತ್ತು. ಸೊ ನಾನು ನಿಮಗೆ ಅರ್ಥ ಆಗೋ ರೀತಿಯಲ್ಲಿ GDP ಅಂದ್ರೆ ಇಷ್ಟೇ ಲೇಮನ್ ಟರ್ಮ್ಸ್ ಅಲ್ಲಿ ಅರ್ಥ ಮಾಡಿಸ್ತಾ ಇದ್ದೀನಿ. ಯಾಕೆ GDP ಬಗ್ಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ, GDP ಇನ್ಕ್ರೀಸ್ ಆಗೋದ್ರಿಂದ ಒಂದು ದೇಶ ಅಭಿವೃದ್ಧಿ ಆಗ್ತಾ ಇದೆ ಅಂತಂದ್ರೆ ಅದರ ಅರ್ಥ ಏನು ಅಂದ್ರೆ, ಜನ ಯಾವ ರೀತಿ ಅರ್ಥ ಮಾಡ್ಕೋತಾರೆ ಅಂತಂದ್ರೆ, ದೇಶ ಅಭಿವೃದ್ಧಿ ಆಗ್ತಾ ಇದೆ, ನಾವೆಲ್ಲ ಅಭಿವೃದ್ಧಿ ಆಗ್ತಾ ಇದೀವಿ ಅಂತ ಆ ಒಂದು ಮನಸ್ಥಿತಿಗೆ ಬರ್ತಾರೆ. ಖಂಡಿತ ಇಲ್ಲ ಸ್ನೇಹಿತರೆ. GDP ಇನ್ಕ್ರೀಸ್ ಆಗೋದ್ರಿಂದ ಯಾರ ಬದುಕು ನಿಜವಾಗ್ಲೂ ಉದ್ಧಾರ ಆಗ್ತಾ ಇದೆ, ಈ ಪ್ರಶ್ನೆಯನ್ನ ನಾವು ಕೇಳೋದೇ ಇಲ್ಲ. ಯಾರ ಬದುಕು ನಿಜವಾಗ್ಲೂ ಉದ್ಧಾರ ಆಗುತ್ತೆ ಅಂದ್ರೆ, ದೊಡ್ಡ ಬಿಸ್ನೆಸ್ ಮ್ಯಾನ್, ಅವರ ಬಿಸ್ನೆಸ್ ಅಲ್ಲಿ ಅವರು ಚೆನ್ನಾಗಿ ಪ್ರಾಫಿಟ್ ಅನ್ನ ಮಾಡಿರ್ತಾರೆ. ಅವರ ಪ್ರಾಡಕ್ಟ್ಸ್ ಅನ್ನ ಅವರು ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಇನ್ಕ್ರೀಸ್ ಮಾಡಿರ್ತಾರೆ. ಸರ್ವಿಸ್ ಸೆಕ್ಟರ್ ಅಲ್ಲಿ ಅವ್ರಿಗೆ ಇನ್ನು ಸರ್ವಿಸಸ್ ಎಲ್ಲ ಚೆನ್ನಾಗಿ ಇನ್ಕ್ರೀಸ್ ಆಗಿರುತ್ತೆ ಆ ಒಂದು ಪರ್ಟಿಕ್ಯುಲರ್ ವರ್ಷದಲ್ಲಿ, ಮತ್ತೆ ಪ್ರಾಫಿಟ್ ಎಲ್ಲ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಸೊ ಅವೆಲ್ಲ ಡೇಟಾ ತಗೊಂಡು GDP ಇನ್ಕ್ರೀಸ್ ಆಗಿರುತ್ತೆ. ಸೊ ಅವರು ಉದ್ಧಾರ ಆಗ್ತಾ ಇರ್ತಾರೆ. ಅಲ್ಟಿಮೇಟ್ಲಿ ಇಲ್ಲಿ ಸಾಮಾನ್ಯ ಜನರ ಉದ್ಧಾರ ಅಂತ ನೀವು ನೋಡಿದ್ರೆ
ಸಾಮಾನ್ಯ ಜನರು ನೋಡಿ ಹೀಗೆ ಅಂದ್ರೆ ಮೂಲಭೂತ ಹಕ್ಕುಗಳಿಗೋಸ್ಕರನೇ ಹೋರಾಟ ಮಾಡ್ತಾ ಇರ್ತಾರೆ. ಸೊ ಹೀಗೆ ಜಿ ಡಿ ಪಿ ಇನ್ಕ್ರೀಸ್ ಆಗಲೇಬಾರ್ದ, ಜಿ ಡಿ ಪಿಯಿಂದ ದೇಶಕ್ಕೆ ಒಳ್ಳೇದೇ ಆಗಲ್ವಾ ಅಂತ ಕೇಳಿದ್ರೆ ಆ ರೀತಿನೂ ನಾನು ಹೇಳ್ತಾ ಇಲ್ಲ. ಜಿ ಡಿ ಪಿ ಇನ್ಕ್ರೀಸ್ ಆಗೋದ್ರಿಂದನೇ ದೇಶ ಕಂಪ್ಲೀಟ್ ಆಗಿ ಉದ್ಧಾರ ಆಗ್ತಾ ಇದೆ ಅಂತ ಅನ್ಕೊಳ್ಳೋದು ಬಹಳ ತಪ್ಪು. ಬೇರೆ ಬೇರೆ ವಿಷಯಗಳನ್ನ ನಾವು ಮನಸ್ಸಿನಲ್ಲಿ ಇಟ್ಕೊಂಡು, ಅಂದ್ರೆ ಸಾಕಷ್ಟು ಅಂಶಗಳನ್ನ ನಾವು ಗಮನದಲ್ಲಿ ಇಟ್ಕೊಂಡು, ಸಾಕಷ್ಟು ವಿಷಯಗಳನ್ನ ತಗೊಂಡು ನಾವು ಒಂದು ದೇಶ ಅಭಿವೃದ್ಧಿಯ ಕಡೆಗೆ ಹೋಗ್ತಾ ಇದೆಯಾ ಇಲ್ವಾ ಅಂತ ನಾವು ಹೇಳ್ಬೋದೇ ಹೊರತು ಜಿ ಡಿ ಪಿ ಅನ್ನೋ ಒಂದು ವಿಷಯವನ್ನ ಮಾತ್ರ ಇಟ್ಕೊಂಡು ಒಂದು ದೇಶ ಅಭಿವೃದ್ಧಿಯ ಕಡೆಗೆ ಹೋಗ್ತಾ ಇದೆ ಅಂತ ನಾವು ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಇದು ನನ್ನ ಅಭಿಪ್ರಾಯ. ಅಟ್ ದ ಸೇಮ್ ಟೈಮ್ ಈ ಒಂದು ಜಿ ಡಿ ಪಿ ಇನ್ಕ್ರೀಸ್ ಮಾಡಬೇಕು ಅಂತ ಹೇಳಿ ಅಂದ್ರೆ ಯಾರ್ಯಾರೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಬೇರೆ ಬೇರೆ ದೇಶಗಳಿಂದ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಮ್ಯಾನುಫ್ಯಾಕ್ಚರ್ ಮಾಡ್ತೀನಿ ಅಂತ ಬರೋರಿಗೆಲ್ಲ ಇಲ್ಲಿನ ಸರ್ಕಾರಗಳು ಪರ್ಮಿಷನ್ ಕೊಟ್ಟು, ಅಂದ್ರೆ ಅವರು ಮಾಡುವಂತ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಸೆಸ್ ಇಂದ ಇಲ್ಲಿನ ಪರಿಸರಗಳಿಗೆ ಏನು ಹಾನಿ ಆಗೋದಿಲ್ಲ. ಅವ್ರು ಮಾಡುವಂತ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಸೆಸ್ ಇಂದ ಇಲ್ಲಿನ ಪರಿಸರಕ್ಕೆ ಯಾವುದೇ ರೀತಿಯಾದಂತಹ ಹಾನಿ ಆಗೋದಿಲ್ಲ. ಇದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಅರಿವಿದ್ದು ಅವರು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡೋದಿಲ್ಲ. ಅವ್ರಿಗೇನು, ಸರ್ಕಾರದವ್ರಿಗೇನು, ಇಲ್ಲಿ ಬರ್ತಕ್ಕಂಥ ಕಂಪನೀಸ್ ಆಗಿರ್ಬೋದು, ಇಂಡಸ್ಟ್ರೀಸ್ ಆಗಿರ್ಬೋದು, ಅವ್ರ ಕಡೆಯಿಂದ ಅವ್ರಿಗೆ ಬರುವಂತ, ಅವ್ರು ಸಂಪಾದನೆ ಮಾಡುವಂತ ಪ್ರಾಫಿಟ್ ಇಂದ ಇಷ್ಟು ಪರ್ಸೆಂಟ್ ಟ್ಯಾಕ್ಸ್ ಹೋದ್ರೆ ಸಾಕು. ಅಲ್ಲಿನ ಅಧಿಕಾರಿಗಳು ಫುಲ್ ಖುಷಿ. ಆ ಟ್ಯಾಕ್ಸ್ ದುಡ್ಡು ಚೆನ್ನಾಗಿ ಹೋಗ್ತಾ ಇರುತ್ತೆ, ಮತ್ತೆ ಒಂದ್ ಕಡೆ ಇನ್ನೊಂದ್ ಕಡೆ ಕರಪ್ಷನ್ ಮೂಲಕ ಚೆನ್ನಾಗಿ ದುಡ್ಡು ಬರ್ತಾ ಇರುತ್ತೆ. ಸೊ ಅದರಿಂದ ಅವರ ಫ್ಯಾಮಿಲಿ, ಅವರ ಕುಟುಂಬ ಚೆನ್ನಾಗಿದ್ರೆ ಸಾಕು ಅಂತ ಅವರು ವೆಲ್ತ್ ಅನ್ನ ಇನ್ಕ್ರೀಸ್ ಮಾಡಿಕೊಂಡು ಅವರ ಜೀವನವನ್ನ ಅವ್ರು ನೋಡ್ಕೊಳ್ಳುವಂಥದ್ದು. ಸೊ ಇದೇ ಭಾರತದಲ್ಲಿ ನಡೀತಾ ಇರುವಂಥದ್ದು. ಸೊ ಹೀಗಿರ್ಬೇಕಾದ್ರೆ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು, ಸಾಮಾನ್ಯ ಪ್ರಜೆಗಳು ಅರ್ಥ ಮಾಡ್ಕೋಬೇಕು. ಅಂದ್ರೆ ನಾವು ವೋಟ್ ಹಾಕ್ಬೇಕಾದ್ರೆ ಮುಖ್ಯವಾಗಿ ನಮ್ಮಿಂದ ಈ ರಾಜಕಾರಣಿಗಳಿಗೆ ಬೇಕಾಗಿರ್ತಕ್ಕಂಥ ಒಂದೇ ಒಂದು ವಿಷಯ ವೋಟ್ ಮಾತ್ರನೇ. ಅದು ಇಲ್ಲದೆ ಹೋದ್ರೆ ಅಂದ್ರೆ ಅದೊಂದು ಇರೋದಕ್ಕಾದ್ರೂ ಒಂದ್ ಸ್ವಲ್ಪನಾದ್ರೂ ನಾವು ಹೇಳುವಂತ ವಿಷಯಗಳಿಗೆ, ನಾವು ಕೇಳುವಂತ ಹಕ್ಕುಗಳಿಗೆ ಇವರು ಕಿವಿ ಕೊಡ್ತಾರೆ. ಅದು ಇಲ್ಲದೆ ಹೋದ್ರೆ ನಾಳೆ ದಿನ ನಮ್ಮನ್ನ ಕೇರೆ ಮಾಡೋದಿಲ್ಲ. ಆ ಮಟ್ಟಕ್ಕೆ ಹೋದ್ರೂ ಹೋಗ್ತಾರೆ. ಈಗಲೇ ಡಿಕ್ಟೇಟರ್ಶಿಪ್ ತರ ಹೋಗ್ತಾ ಇದೆ ಈ ಒಂದು ಸರ್ಕಾರ. ಸೊ ಯಾಕಂದ್ರೆ ಇವತ್ತಿನ ಈ ಒಂದು ಹೋರಾಟ ನಡಿಬೇಕಾದ್ರೆ ನನಗೆ ತುಂಬಾ ಬೇಸರ ಆಗಿದ್ದು ಈ ನೀಟ್ ಪೇಪರ್ ಲೀಕ್ ಏನಾಗಿದೆ, ಇದಕ್ಕೆ ವಿರುದ್ಧವಾಗಿ ಸ್ಟೂಡೆಂಟ್ಸ್ ಹೋರಾಟ ಮಾಡ್ತಾ ಇದ್ದಾರೆ. ಸೊ ಈ ನೀಟ್ ಬೇಕಾ ಬೇಡ ಅನ್ನೋದ್ರ ಬಗ್ಗೆ ಎಲ್ಲ ಹೇಳೋದಕ್ಕೆ ನಾನು ಎಕ್ಸ್ಪರ್ಟ್ ಅಲ್ಲ, ಅದ್ರ ಬಗ್ಗೆ ನನಗೆ ಅಷ್ಟೊಂದು ನಾಲೆಡ್ಜ್ ಕೂಡ ಇಲ್ಲ. ಆದ್ರೆ ನೀಟ್ ಪೇಪರ್ ಲೀಕ್ ವಿರುದ್ಧ ಸ್ಟೂಡೆಂಟ್ಸ್ ಹೋರಾಟ ಮಾಡ್ತಾ ಇದ್ರೆ, ಪೀಸ್ಫುಲ್ ಆಗಿ ಅವ್ರು ಹೋರಾಟ ಮಾಡ್ತಾ ಇದ್ರೆ, ಅಲ್ಲಿ ಹೋಗಿ ಸರ್ಕಾರದವರು ಅವ್ರಿಗೆ ರಕ್ಷಣೆ ಕೊಡಬೇಕಾ ಅಥವಾ ಅವ್ರ ಮೇಲೆ ದೌರ್ಜನ್ಯ ಮಾಡಬೇಕಾ, ಅವ್ರ ಮೇಲೆ ಹೊಡೆಯುವಂತ ವಿಷಯವನ್ನ ಹೊಡಿಬೇಕಾ? ರಕ್ಷಣೆ ಕೊಡಬೇಕಲ್ವಾ ಕಾನೂನು ಪ್ರಕಾರ. ಆದರೆ ಇವರು ಕಾನೂನಿಗೆ ವಿರುದ್ಧವಾಗಿ ಸರ್ಕಾರನೇ ನಡ್ಕೋತಾ ಇದೆ. ಅಂದರೆ ಕಾನೂನಿನ ವಿರುದ್ಧವಾಗಿ ಸರ್ಕಾರನೇ ಅಲ್ಲಿನ ಸ್ಟೂಡೆಂಟ್ಸ್ ಮೇಲೆ ಲತ್ತಿ ಚಾರ್ಜ್ ಮಾಡಿರುವಂಥದ್ದು, ರಕ್ತ ಬರೋ ರೀತಿಯೆಲ್ಲ ಹೊಡಿತಾರೆ. ಅಂದರೆ ರಕ್ತ ಬರೋ ರೀತಿಯೆಲ್ಲ ಹೊಡೆದಿರುವಂಥದ್ದು, ಮತ್ತೆ ಹೆಣ್ಮಕ್ಳು ಗಂಡ್ಮಕ್ಳು ಅಂತ ವ್ಯತ್ಯಾಸನ ನೋಡದೆ ಹೊಡೆದಿರುವಂಥದ್ದು. ಅಂದರೆ ಈ ಸರ್ಕಾರಕ್ಕೆ, ಈ ಬಿಜೆಪಿ ಸರ್ಕಾರಕ್ಕೆ ಆರ್ಟಿಕಲ್ 19 ಮತ್ತೆ ಆರ್ಟಿಕಲ್ 32 ಈ ಒಂದು ಲಾ ಏನು ಹೇಳುತ್ತೆ ಇದ್ರ ಬಗ್ಗೆ ಅರಿವಿದೆಯಾ? ಸ್ವಲ್ಪನಾದರೂ ಅವೇರ್ನೆಸ್ ಇದೆಯಾ? ಜಾಗೃತಿ ಇರುತ್ತೆ, ಖಂಡಿತ ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಯಾಕಂದ್ರೆ ಅದ್ರ ಬಗ್ಗೆ ಎಲ್ಲ ಗೊತ್ತಿರುತ್ತೆ. ಆದ್ರೂ ಕೂಡ ಇವರು ನಾವು ಮಾಡೋಣ, ಏನಾಗುತ್ತೋ ನೋಡೋಣ ಅನ್ನೋ ಒಂದು ಕೇರ್ಲೆಸ್ನೆಸ್ ಅಷ್ಟೇ, ಇನ್ನೇನಿಲ್ಲ. ಯಾಕಂದ್ರೆ ನೋಡಿ, ಇಷ್ಟು ದಿನಗಳ ನಂತರ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಮಧ್ಯರಾತ್ರಿ ಒಂದು ವಿಡಿಯೋನ ರಿಲೀಸ್ ಮಾಡ್ತಾರೆ. ಒಂದು ವಿಡಿಯೋದಲ್ಲಿ ಅವರು ಈ ಒಂದು ವಿಷಯದ ಬಗ್ಗೆ ಅವರು ಮಾತಾಡ್ತಾರೆ ಅಂತಂದ್ರೆ ಯೋಚನೆ ಮಾಡಿ. ಅವರ ಅಲ್ಲಿಗೆ ಪದವಿ ಅಂದ್ರೆ ಬಹುಶಃ ಯಾವ ಪ್ರಧಾನ ಮಂತ್ರಿನೂ ಇಷ್ಟು ಮಟ್ಟಿಗೆ ಪ್ರೆಸ್ ಕಾನ್ಫರೆನ್ಸ್ ಕೊಡದೆ ನಾನು ನೋಡಿರುವಂಥದ್ದು ಇವರೇ ಅಂತ ಅನ್ಕೋತೀನಿ. ಯಾಕಂದ್ರೆ ಕಳೆದ 12 ವರ್ಷಗಳಿಂದ ಒಬ್ಬ ಪ್ರಧಾನಿಯಾಗಿಟ್ಕೊಂಡು ಕಳೆದ 12 ವರ್ಷಗಳಿಂದ ಪ್ರೆಸ್ ಕಾನ್ಫರೆನ್ಸ್ ಕೊಟ್ಟಿಲ್ಲ. ದ ಡೆಮಾಕ್ರಸಿಲಿ 4th ಪಿಲ್ಲರ್ ಪ್ರೆಸ್ ಅನ್ನೋದು ಒಂದು 4th ಪಿಲ್ಲರ್ ಅಂತ ಹೇಳ್ತೀವಿ. ಸೊ ಹಾಗಿರ್ಬೇಕಾದ್ರೆ ಪ್ರೆಸ್ ಕಾನ್ಫರೆನ್ಸೇ ಕೊಡದೆ 12 ವರ್ಷಗಳಿಂದ ಇದ್ದಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಈಗ ಮಾತ್ರ ಇಷ್ಟು ಮಟ್ಟಿಗೆ ರೆವಲ್ಯೂಷನ್ ನಡೀತಾ ಇದೆ ಅಂತ ಅಂದ್ರೆ ತಿಳ್ಕೊಂಡಿದ ತಕ್ಷಣ, ಅಂದ್ರೆ ಈ ಕಡೆಗೆ ನಮ್ಮ ಪದವಿಗೆ ಆಪತ್ತು ಬರೋ ರೀತಿ ಇದೆ ಅಂತ ಅರ್ಥ ಮಾಡಿಕೊಂಡು ಪದವಿಯನ್ನ ಕಾಪಾಡ್ಕೊಳ್ಳೋದಕ್ಕೋಸ್ಕರ ಹೀಗೆ ಮಧ್ಯರಾತ್ರಿಯಲ್ಲಿ ಒಂದು ವಿಡಿಯೋವನ್ನ ಬಿಟ್ಟು ಅದ್ರ ಮೂಲಕ ಇವರು ರೆಸ್ಪಾಂಡ್ ಮಾಡ್ತಾರೆ ಅಂತಂದ್ರೆ ನೀವು ಯೋಚನೆ ಮಾಡಿ ಎಷ್ಟರ ಮಟ್ಟಿಗೆ ಇವರ ಯೋಚನೆ, ಇವರ ಒಂದು ಮೈಂಡ್ ಸೆಟ್ ಎಲ್ಲ ಇದೆ ಅಂತ ನೀವು ಯೋಚನೆ ಮಾಡಿ. ಯಾಕಂದ್ರೆ ಇವತ್ತು ಸರ್ಕಾರದ ವಿರುದ್ಧ ಅದು ಯಾವುದೇ ಸರ್ಕಾರ ಆಗಿರಲಿ, ಕಾಂಗ್ರೆಸ್ ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು, ಸರ್ಕಾರದ ವಿರುದ್ಧ ಮಾತಾಡಿದ್ರೆ
ಅಂದ್ರೆ ನೀನು ಆಂಟಿ ನ್ಯಾಷನಲ್, ಆಂಟಿ ಹಿಂದೂ, ಈ ತರ ಒಂದು ಟ್ರೆಂಡಿಂಗ್ ಶುರು ಆಗೋಗಿದೆ. ಮುಖ್ಯವಾಗಿ ಇಲ್ಲಿನ ಅಂದ್ರೆ ಈ ಪ್ರೊಟೆಸ್ಟ್ ಮಾಡ್ತಾ ಇರ್ತಕ್ಕಂಥ ಸ್ಟೂಡೆಂಟ್ಸ್ಗಳನ್ನೇ ಇವರು ಅಂದ್ರೆ ದೇಶದ್ರೋಹಿಗಳು ಅಂತ ಈ ಸರ್ಕಾರಗಳಲ್ಲಿ ಅಂದ್ರೆ ಇವತ್ತಿನ ಸರ್ಕಾರದಲ್ಲಿ ಇರ್ತಕ್ಕಂಥ ಕೆಲವು ಅಧಿಕಾರಿಗಳು ಹೇಳಿದ್ರು, ಕೆಲವು ಮಿನಿಸ್ಟರ್ಸ್ ಎಲ್ಲ ಹಂಗೆ ಹೇಳಿದ್ರು. ಆದರೆ ನಂತರ ಈಗ ಕಡೆಗೆ ನೋಡಿದ್ರೆ ನಮ್ಮ ಪ್ರಧಾನಿ ಮೋದಿ ಅವರೇ ಸೋನಮ್ ವಾಂಚುಕ್ ಅವ್ರಿಗೆ ಟ್ವೀಟ್ ಮೂಲಕ ಅವರಿಗೆ ನಿಮ್ಮ ಆರೋಗ್ಯವನ್ನು ನೋಡ್ಕೊಳ್ಳಿ ಈ ರೀತಿ ಎಲ್ಲ ಹೇಳಿರುವಂಥದ್ದು ನಾವು ನೋಡ್ಬೋದು. ಸೊ ಹೀಗೆ ಅಂದ್ರೆ ಇಷ್ಟು ದಿನಗಳು ಬೇಕಾಯ್ತಾ, ಅಂದ್ರೆ ಇಷ್ಟು ದಿನಗಳಿಂದ ಇಷ್ಟೆಲ್ಲ ವೈಲೆನ್ಸ್ ನಡೆದು ಸ್ಟೂಡೆಂಟ್ಸ್ ಮೇಲೆ ಇಷ್ಟೆಲ್ಲ ದೌರ್ಜನ್ಯ ಮಾಡಿ ಎಷ್ಟೋ ಜನಕ್ಕೆ ರಕ್ತ ಬರೋ ರೀತಿ ಹೊಡೆದು ಎಷ್ಟೋ ಜನ ಆಸ್ಪತ್ರೆಯಲ್ಲಿ ಇದ್ದಾರೆ. ಸೊ ಇಷ್ಟೆಲ್ಲ ನಡೆದ ನಂತರ ನೀವು ರೆಸ್ಪಾಂಡ್ ಮಾಡ್ತೀರಾ ಅಂತಂದ್ರೆ ಯೋಚನೆ ಮಾಡಿ ಸ್ನೇಹಿತರೆ. ಅಂದ್ರೆ ಇವರ ಪ್ರಕಾರ ಇವರು ಎಷ್ಟೋ ಅಂದ್ರೆ ತುಂಬಾ ತೀವ್ರ ಅಂದ್ರೆ ತುಂಬಾ ಜಾಸ್ತಿ ಆಗೋವರೆಗೂ ನೋಡೋಣ. ಅಂದ್ರೆ ಒಂದೊಂದ್ಸತಿ ಇವರೇ ನಿಲ್ಲಿಸ್ಬಿಟ್ಟು ಮನೆಗೆ ಹೋದ್ರೆ ಚೆನ್ನಾಗಿರುತ್ತೆ, ನಮ್ಗೇನು ತೊಂದರೆ ಇರೋದಿಲ್ಲ. ಯಾಕಂದ್ರೆ ಇವ್ರು ಹೇಳೋವಂಥ ವಿಷಯನ ನಮ್ಗೆ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಇವರೇ ಹೊರಟೋಗ್ತಾರೆ ನೋಡೋಣ ಅಂತ ಇವ್ರು ಕಾದ್ ನೋಡಿದ್ದಾರೆ. ಆದರೆ ಪೀಪಲ್ ಪವರ್ ಇಸ್ ಅಲ್ಟಿಮೇಟ್ ಅನ್ನೋದನ್ನ ಇವರು ಅರ್ಥ ಮಾಡ್ಕೋಬೇಕು. ಯಾವತ್ತೂ ಕೂಡ ಮೂಲಭೂತ ಹಕ್ಕುಗಳಿಗೆ ಪ್ರಜೆಗಳಿಗೆ ತೊಂದರೆ ಆದಾಗ ಖಂಡಿತ ಪ್ರಜೆಗಳು ಹೊರಗಡೆ ಬಂದು ಹೋರಾಟ ಮಾಡ್ತಾರೆ. ಆ ಹೋರಾಟ ಸಫಲವಾಗುವವರೆಗೂ ಅವರು ಬಿಡೋದಿಲ್ಲ ಅನ್ನೋದನ್ನ ಸರ್ಕಾರಗಳು, ಯಾವುದೇ ಸರ್ಕಾರ ಆಗಿರ್ಬೋದು, ಅರ್ಥ ಮಾಡ್ಕೋಬೇಕು. ಇದರಲ್ಲಿ ಅಂದ್ರೆ ಆಪೋಸಿಟ್ ಪಾರ್ಟಿ ಲೀಡರ್ ಆದಂತ ನಮ್ಮ ರಾಹುಲ್ ಗಾಂಧಿ ಅವರು ಕೂಡ ಇಲ್ಲಿ ಬಂದು ನಾನು ಕೂಡ ಸ್ಟೂಡೆಂಟ್ಸ್ ಜೊತೆಗೆ ನಿಂತ್ಕೋತೀನಿ ಅಂತೆಲ್ಲ ಬರ್ತಾರಲ್ವಾ. ಸೊ ಇದು ಕೂಡ ಒಂದು ಅವರ ಒಂದು ಉದ್ದೇಶ ಕೂಡ ಒಳ್ಳೆ ಉದ್ದೇಶ ಅಲ್ಲ. ಅಂದ್ರೆ ಅವರ ಒಂದು ಪಾರ್ಟಿ ಹೇಗಾದ್ರೂ ಮಾಡಿ ಈ ಒಂದು ಅವಕಾಶವನ್ನ ಬಳಸ್ಕೊಳ್ಳೋಣ ಅಂತ ಹೇಳಿ ಇದನ್ನ ರಾಜಕೀಯವಾಗಿ ಇಲ್ಲಿ ಒಂದು ರಾಜಕೀಯ ಮಾಡಿದ್ರೆ ನಮ್ಮ ಒಂದು ರಾಜಕೀಯ ಪಕ್ಷಕ್ಕೆ ಲಾಭ ಆಗುತ್ತೆ ಅಂತ ಆ ಒಂದು ಉದ್ದೇಶದಲ್ಲೇ ಬರ್ತಾರೆ ಹೊರತು ಇದೇ ನಿಜವಾಗ್ಲೂ ಅಂದ್ರೆ ನಮ್ಮ ದೇಶದ ಪರಿಸ್ಥಿತಿ ಇದೆಯಲ್ಲ, ಮತ್ತೆ ಒಂದು ಕಾಳಜಿ ಅಂದ್ರೆ ಸ್ಟೂಡೆಂಟ್ಸ್ ಮೇಲೆ ಇರ್ತಕ್ಕಂಥ ಕಾಳಜಿ, ಆ ಒಂದು ಉದ್ದೇಶದಿಂದ ಅವರು ಬಂದಿದ್ದಾರೆ ಅಂತ ನನಗಂತೂ ಅನ್ಸೋದಿಲ್ಲ ಸ್ನೇಹಿತರೆ. ಸೊ ಹೀಗೆ ಮತ್ತೆ ಇನ್ನೊಂದು ವಿಷಯ ಬಹಳ ಮುಖ್ಯವಾಗಿ ನಾವು ಇಲ್ಲಿ ಅಬ್ಸರ್ವ್ ಮಾಡಬೇಕು. ಇವತ್ತು ಅಂದ್ರೆ ನಾವು ಇಷ್ಟೆಲ್ಲ ಮಾತಾಡೋದಕ್ಕೆ ನಾನು ಒಂದು ಸರ್ಕಾರದ ವಿರುದ್ಧ ಪ್ರಶ್ನೆ ಮಾಡ್ತೀನಿ, ಅಟ್ ದ ಸೇಮ್ ಟೈಮ್ ಸರ್ಕಾರದ ವಿರುದ್ಧ ಹೋರಾಟ ಮಾಡುವಂಥದ್ದಾಗಿರ್ಬೋದು. ಸೊ ಇವೆಲ್ಲ ಈ ಹಕ್ಕುಗಳೆಲ್ಲ ನಮಗೆ ಎಲ್ಲಿಂದ ಸಿಗುತ್ತೆ? ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೊಟ್ಟಂತಹ ಒಂದು ಸಂವಿಧಾನ, ಆ ಸಂವಿಧಾನನೇ ನಮ್ಗೆ ಈ ಹಕ್ಕುಗಳನ್ನ ಕೊಡುತ್ತೆ. ನೀವು ಅಂದ್ರೆ ಪುರಾಣದಲ್ಲಿ ಬರ್ತಕ್ಕಂತಹ ರಾಮನೋ ಅಥವಾ ರಾವಣನೋ ಯಾರು ಕೂಡ ಯಾರ ಕಡೆಯಿಂದನೂ ನಮಗೆ ಈ ಹಕ್ಕುಗಳು ಬರೋದಿಲ್ಲ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಯಾಕೆ ಈ ರೀತಿ ಹೇಳ್ತಾ ಇದ್ದೀನಿ ಅಂತಂದ್ರೆ ಇವತ್ತಿನ ಸರ್ಕಾರ ಇದೆಯಲ್ಲ, ಬಿಜೆಪಿ ಸರ್ಕಾರ ಏನಿದೆ, ಈ ಸರ್ಕಾರ ಪರ್ಟಿಕ್ಯುಲರ್ ರಿಲಿಜನ್ ಅಂದ್ರೆ ಹಿಂದೂ ಮತ್ತೆ ಈ ಒಂದು ರಾಮಾಯಣದಲ್ಲಿ ಬರ್ತಕ್ಕಂಥ ರಾಮ ಇವೆಲ್ಲವನ್ನ ಇಟ್ಕೊಂಡು ಇದರ ಮೂಲಕ ಜನರ ಎಮೋಷನಲ್ ಅಂದ್ರೆ ಭಾವನೆಗಳನ್ನ ಕೆರಳಿಸಿ ವೋಟ್ ತಗೊಂಡು ಅಧಿಕಾರಕ್ಕೆ ಬಂದಿರುವಂತದ್ದು. ಈಗ ನಾನು ನೋಡ್ತೀನಿ, ಈ ರೀತಿನೇ ನಾನು ಇದನ್ನ ನೋಡ್ತೀನಿ, ಈ ರೀತಿನೇ ನಾನು ಅರ್ಥ ಮಾಡ್ಕೋತೀನಿ. ನಿಮ್ಮ ಅಭಿಪ್ರಾಯ ಏನೇ ಇರಲಿ, ನನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ಅಷ್ಟೇ. ಯಾಕಂದ್ರೆ ಇಷ್ಟರ ಮಟ್ಟಿಗೆ ಅಂದ್ರೆ ಇವತ್ತು ಏನೇ ಮಾತಾಡಿದ್ರು ಕೂಡ ನೀನು ಆಂಟಿ ನ್ಯಾಷನಲ್, ಆಂಟಿ ಹಿಂದೂ, ನೀನು ದೇಶದ್ರೋಹಿ, ಈ ತರ ಮಾತಾಡ್ತಾರೆ. ಈ ತರ ಮಾತಾಡೋ ಮಟ್ಟಕ್ಕೆ ಒಂದು ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಿದ್ದಾರೆ ಅಂತಂದ್ರೆ ಅದು ಅಂದ್ರೆ ಎಷ್ಟೋ ಜನರಲ್ಲಿ ಅವೇರ್ನೆಸ್ ಇಲ್ಲ ಅನ್ನೋದೇ ಒಂದು ಮುಖ್ಯವಾದಂತ ಕಾರಣ ಅಂತ ನಾನು ಹೇಳ್ತೀನಿ. ಯಾಕಂತಂದ್ರೆ ನಾವು ವೋಟ್ ಹಾಕಿ ಒಬ್ಬ ಅಧಿಕಾರಿಯನ್ನ ಅಲ್ಲಿ ಕೂರಿಸ್ತೀವಿ ಅಂತಂದ್ರೆ ಅವರ ರೆಸ್ಪಾನ್ಸಿಬಿಲಿಟಿ ಇಷ್ಟೇ. ನಾವು ಟ್ಯಾಕ್ಸ್ ಕಟ್ತಾ ಇದೀವಿ, ನಮ್ಮ ಟ್ಯಾಕ್ಸ್ ದುಡ್ಡನ್ನ ನೀವು ಎಷ್ಟು ಎಫಿಷಿಯೆಂಟ್ ಆಗಿ ಯೂಸ್ ಮಾಡಿ ಅದನ್ನ ಮತ್ತೆ ನಮಗೆ ಅಂದ್ರೆ ನಮ್ಮ ದೇಶದ ಅಭಿವೃದ್ಧಿಗಾಗಿ, ನಮ್ಮ ದೇಶದ ಪ್ರಜೆಗಳ ಅಭಿವೃದ್ಧಿಗಾಗಿ ಬೇರೆ ಬೇರೆ ಸ್ಕೀಮ್ಗಳ ಮೂಲಕ ಯಾವ ರೀತಿ ಆ ಒಂದು ಮನಿ, ಆ ಒಂದು ದುಡ್ಡನ್ನ ಎಷ್ಟು ಎಫಿಷಿಯೆಂಟ್ ಆಗಿ ನೀನು ಮ್ಯಾನೇಜ್ ಮಾಡ್ತೀಯಾ, ಫೈನಾನ್ಷಿಯಲಿ ಎಷ್ಟು ಚೆನ್ನಾಗಿ ಮ್ಯಾನೇಜ್ ಮಾಡ್ತೀಯ ಅನ್ನೋದೇ ನಾವು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡುವಂಥದ್ದು ಅಷ್ಟೇ. ನಿಮಗೂ ಅಷ್ಟೇ ಸಂಬಂಧ ಇರೋದು. ಅದನ್ನ ಬಿಟ್ಟು ನಾವು ಅಂದ್ರೆ ಒಬ್ಬ ಅಧಿಕಾರಿ, ಒಬ್ಬ ರಾಜಕೀಯದ ವ್ಯಕ್ತಿ ಬಂದು ನಿಮ್ಮ ದೇವರನ್ನ ಕಾಪಾಡ್ತೀನಿ, ನಿಮ್ಮ ಧರ್ಮವನ್ನ ಕಾಪಾಡ್ತೀನಿ, ನಿಮ್ಮ ಧರ್ಮಕ್ಕೋಸ್ಕರ ನಾನು ನಿಂತ್ಕೋತೀನಿ ಅಂತ ಈ ರೀತಿ ಹೇಳೋರ್ನ ದಯವಿಟ್ಟು ಅವ್ರನ್ನ ಯಾವತ್ತೂ ಕೂಡ ಉಡಾಫೆ ಮಾಡಿ ಅವ್ರನ್ನ ಯಾವತ್ತೂ ಕೂಡ ಎಂಟರ್ಟೈನ್ ಮಾಡಕ್ ಹೋಗ್ಬೇಡಿ. ಯಾಕಂತಂದ್ರೆ ಅದು ಅವ್ರ ಕೆಲಸ ಅಲ್ಲ. ಅವ್ರ ಕೆಲಸ ಏನಿದ್ರು ನಮ್ಮ ಟ್ಯಾಕ್ಸ್ ದುಡ್ಡನ್ನ ಯಾವ ತರ ಎಫಿಷಿಯೆಂಟ್ ಆಗಿ ಯೂಸ್ ಮಾಡಿ ನಮ್ಮ ಅಭಿವೃದ್ಧಿಗೋಸ್ಕರ ಅವರು ಯಾವ ತರ ಅದನ್ನ ಬೇರೆ ಬೇರೆ ಸ್ಕೀಮ್ಗಳ ಮೂಲಕ ಅವ್ರು ತರ್ತಾರೆ, ಮತ್ತೆ ಈ ದೇಶದ ಅಭಿವೃದ್ಧಿಯನ್ನ ಯಾವ ರೀತಿ ತಗೊಂಡೋಗ್ತಾರೆ, ಇಷ್ಟು ಮಾತ್ರನೇ ನಾವು ಅವ್ರ ಕಡೆಯಿಂದ ನಾವು ನಿರೀಕ್ಷೆ ಮಾಡಬೇಕು ಸ್ನೇಹಿತರೆ. ಸೊ ಇದು ನನ್ನ ಅಭಿಪ್ರಾಯವನ್ನ ನಾನು ವ್ಯಕ್ತಪಡಿಸ್ತಾ ಇದ್ದೀನಿ ಅಷ್ಟೇ. ಸೊ ಹಾಗಾಗಿ ಇನ್ನು ಸಾಕಷ್ಟು ವಿಷಯಗಳನ್ನ ಮಾತಾಡ್ತಾ ಹೋಗ್ಬೋದು. ನಮ್ಮ ದೇಶದ ಒಂದು ಪೊಲಿಟಿಕಲ್ ರಾಜಕೀಯದ ಪರಿಸ್ಥಿತಿಯ ಬಗ್ಗೆ ಮತ್ತೆ ಇವತ್ತಿನ ಸಮಾಜದ ಪರಿಸ್ಥಿತಿ ಬಗ್ಗೆ ಸಾಕಷ್ಟು ವಿಷಯಗಳನ್ನ ಈ ಒಂದು ವಿಷಯ ಇಟ್ಕೊಂಡು ಮಾತಾಡ್ತಾ ಹೋಗ್ಬೋದು. ಅಂದ್ರೆ
ತುಂಬ ಲೆಂತ್ ಆಗುತ್ತೆ ವಿಡಿಯೋ. ಸೊ ಇದೇ ಹೇಳಬೇಕು ಅಂದ್ಕೊಂಡೆ. ಯಾಕಂತಂದರೆ ಸ್ಟೂಡೆಂಟ್ಸ್ ಮೇಲೆ ಅಂದರೆ ಎಷ್ಟು ಈಸಿಯಾಗಿ ಅವರು ಓಟ್ ಕೇಳ್ಕೊಂಡು ಬಂದಾಗ ನಾವು ಎಷ್ಟು ಚೆನ್ನಾಗಿ ಅವ್ರನ್ನ ಬರ್ಮಾಡ್ಕೋತೀವಿ. ಆದರೆ ನಾವು ನಮ್ಮ ಹಕ್ಕುಗಳಿಗೋಸ್ಕರ ಹೋರಾಟ ಮಾಡಬೇಕಾದ್ರೆ ನಮ್ಮ ಮೇಲೆ ಅವರು ದೌರ್ಜನ್ಯ ಮಾಡ್ತಾರೆ, ರಕ್ತ ಬರೋ ರೀತಿ ಹೊಡಿತಾರೆ ಅಂತಂದರೆ ಏನು ಮನುಷ್ಯತ್ವಕ್ಕೆ ಎಲ್ಲಿ ಬೆಲೆ ಇದೆ? ಮನುಷ್ಯತ್ವ ಅನ್ನೋದು ಇದೆಯಾ? ಅಂದರೆ ಡೆಮಾಕ್ರಸಿ ಸಾಯ್ತಾ ಇದೆ ಅಂತಲೇ ಹೇಳಬೇಕು. ಆ ಮಟ್ಟಕ್ಕೆ ನಡೆದಿದೆ. ಜುಲೈ 20 ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಮತ್ತೆ ಈ ಒಂದು ವಿದ್ಯಾರ್ಥಿಗಳ ಪ್ರೊಟೆಸ್ಟ್ ಏನು ನಡೀತಾ ಇದೆ, ಈ ಪ್ರೊಟೆಸ್ಟ್ ಅಲ್ಲಿ ಹೆಣ್ಣು ಮಕ್ಕಳು ಭಾಗಿಯಾಗಿದ್ದು ತುಂಬಾ ಖುಷಿ ಅನಿಸ್ತು. ಯಾಕಂದ್ರೆ ಎಷ್ಟು ಧೈರ್ಯದಿಂದ ಹೆಣ್ಣು ಮಕ್ಕಳು ಅಷ್ಟು ಧೈರ್ಯದಿಂದ ಈ ಒಂದು ಪ್ರೊಟೆಸ್ಟ್ ಅನ್ನ ಅವ್ರು ಫೇಸ್ ಮಾಡಿದಂತ ರೀತಿ ಆಗಿರ್ಬೋದು. ಆ ವಿಡಿಯೋಸ್ ಎಲ್ಲ ನೋಡ್ಬೇಕಾದ್ರೆ ತುಂಬಾ ಹೆಮ್ಮೆ ಅನಿಸ್ತು. ಯಾಕಂದ್ರೆ ಈ ಸಮಾಜ ಹೆಣ್ಣು ಮಕ್ಕಳು ಹೆಣ್ಣು ಅಂತಂದ್ರೆ ಹೀಗೆ ಇರಬೇಕು, ಒಂದು ಸರ್ಕಲ್ ಹಾಕಿ ಇಟ್ಬಿಟ್ಟಿದೆ. ಈ ಸರ್ಕಲ್ ಒಳಗಡೆನೆ ಇರಬೇಕು ಹೆಣ್ಣಾದವಳು, ಇದನ್ನ ದಾಟಿ ಹೋಗಬಾರ್ದು. ಈ ತರ ಒಂದು ಮೈಂಡ್ ಸೆಟ್ ಇದೆ ಸಮಾಜದಲ್ಲಿ ಇವತ್ತಿಗೂ ಕೂಡ. ಎಲ್ರಿಗೂ ಅಲ್ಲ, ಕೆಲವರಿಗೆ ಇವತ್ತಿಗೂ ಕೂಡ ಆ ಒಂದು ಮೈಂಡ್ ಸೆಟ್ ಇದೆ. ಸೊ ಹಾಗಿರ್ಬೇಕಾದ್ರೆ ಒಂದ್ ಕಡೆ ಆ ರೀತಿ ಯೋಚನೆ ಮಾಡ್ಬೇಕಾದ್ರೆ ನನಗೆ ಇವತ್ತಿನ ಈ ಒಂದು ಪ್ರೊಟೆಸ್ಟ್ ಈ ಒಂದು ಪ್ರೊಟೆಸ್ಟ್ ಅಲ್ಲಿ ಹೆಣ್ಮಕ್ಳು ಬಂದು ಅಷ್ಟು ಧೈರ್ಯದಿಂದ ಅವರು ಈ ಒಂದು ಹೋರಾಟವನ್ನ ಫೇಸ್ ಮಾಡಿದ್ದೆಲ್ಲ ನೋಡ್ಬೇಕಾದ್ರೆ ತುಂಬಾ ಹೆಮ್ಮೆ ಅನಿಸ್ತು ಸ್ನೇಹಿತರೆ. ಒಳ್ಳೆ ಬೆಳವಣಿಗೆ ಅನಿಸ್ತು ನನಗೆ. ಸೊ ಇದೇ ರೀತಿ ಒಳ್ಳೊಳ್ಳೆ ವಿಷಯಗಳನ್ನ ಮಾತಾಡೋಣ. ಪಾಸಿಟಿವ್ ಆಗಿರಿ, ಕಂಟಿನ್ಯೂಸ್ಲಿ ನಾಲೆಜ್ ಅನ್ನ ಗೇನ್ ಮಾಡ್ತಾ ಇರಿ ಅಂತ ಹೇಳ್ತಾ ಜೈ ಭೀಮ್. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ.